ಬಾಬಾ ಸಾಹೇಬ್ ಅಂಬೇಡ್ಕರ್ 133ನೇ ಜಯಂತಿ ವಿಚಾರದಲ್ಲಿ ತಾಲೂಕು ಆಡಳಿತ ನಿರ್ಲಕ್ಷ್ಯತನ ತೋರಿರುವ ಆರೋಪ ಕೇಳಿಬಂದಿದೆ. ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ದೀಪಾಲಂಕಾರ ಮಾಡಿಲ್ಲ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ದಲಿತ ಮುಖಂಡರು ಇದೀಗ ಆರೋಪವನ್ನು ಮಾಡ್ತಾ ಇದ್ದು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಮಾಡುವಲ್ಲಿ ತಾಲೂಕು ಸಂಪೂರ್ಣವಾಗಿ ವಿಫಲವಾಗಿದೆ. ತಾಲೂಕಿನ ದಲಿತ ಸಮುದಾಯದ ಹಾಗೂ ಸಂಘಟನೆಗಳ ಮುಖಂಡರು ಇದೀಗ ಇದರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಚುನಾವಣಾ ನೀತಿ ಸಂಹಿತೆ ಹೆಸರಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ನಿರ್ಲಕ್ಷ್ಯತನ ತುಂಬಾ ಬೇಸರದ ಸಂಗತಿ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸುವಂತೆ ಮುಖಂಡರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಂಬೇಡ್ಕರ್ ಅವರ 133ನೇ ಜನ್ಮದಿನ ಪ್ರಯುಕ್ತ ತಾಲೂಕು ಆಡಳಿತ ಸಂಪೂರ್ಣವಾಗಿ ಆಚರಣೆ ಮಾಡುವುದರಲ್ಲಿ ವಿಫಲವಾಗಿದೆ. ಯಾವೊಂದು ಕಚೇರಿಗೂ ಕೂಡ ಅಟ್ಲೀಸ್ಟ್ ದೀಪಾಲಂಕಾರ ಆಗಲಿ, ಯಾವುದೇ ಒಂದು ಪೂಜೆ ನಮಸ್ಕಾರ ಆಗಲಿ ಇದುವರೆಗೂ ಮಾಡಿಲ್ಲ. ಎಲ್ಲ ಕಚೇರಿಗೂ ಕೂಡ ಯಾರು ಕೂಡ ದೀಪಾಲಂಕಾರ ಮಾಡೋದ್ರಲ್ಲಾಗಲಿ, ಈ ಆಚರಣೆ ಮಾಡೋದ್ರಲ್ಲಾಗಲಿ ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ. ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ನಾವು ಈಗ ಅವರು ನೀತಿ ಸಂಹಿತೆ ಜಾರಿ ಇದೆ, ಸರಳವಾಗಿ ಮಾಡಬೇಕಂತ ಆದೇಶ ಹಾಕ್ಬೇಡಿ. ಇದಕ್ಕೇನಕ್ಕೆ ಹಾಕ್ತೀರಾ? ಸರಳ ಅಂತ ಹೇಳ್ಬಿಟ್ಟಂದ್ರೆ ಏನು ಹಲಗೆ ತಗೊಂಡು ಮಾಡಿ ಅಂತ ಹೇಳ್ತಾ ಇದೀವ? ಮಾಡಿ ಅಂತ ಹೇಳ್ತಾ ಇದೀವ? ಏನಿಲ್ವಲ್ಲ, ಪೂಜೆ ಮಾಡಬೇಡ ಅಂತ ಹೇಳಿದ್ದೀರಾ? ದೀಪಾಲಂಕಾರ ಮಾಡಿ ಕಚೇರಿಗಳಲ್ಲಿ ಜಾರಿಗೆ ತಂದುಕೊಟ್ಟವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಹ ಎಲ್ಲ ಜಿಲ್ಲೆಯಲ್ಲ ಅದ್ಯಂತ ಎಲ್ಲ ಕಡೆನೂ ಇವತ್ತು ದೀಪಾಲಂಕಾರ ಮತ್ತು ಪುಷ್ಪವನ್ನು ಸಹಕರಿಸಿ ಫೋಟೋವನ್ನು ಇಟ್ಟು ಪೂಜೆ ಮಾಡುವಂಥ ಸಂಪ್ರದಾಯ ಎಲ್ಲದರಲ್ಲಿದ್ದು, ಇವತ್ತು ನೀತಿ ಸಂಹಿತೆ ಅಂತೇಳಿ ಹೆಸರು ಹೇಳ್ಕೊಂಡು ಸರ್ಕಾರಿ ಕಚೇರಿಗಳಲ್ಲಿ ಏನಿದೆ ಅದನ್ನೆಲ್ಲ ಧ್ವಂಸ ಮಾಡುವ ರೀತಿಯಲ್ಲಿ ಇವರು ಏನು ಅವರನ್ನು ಗಣನೆಗೆ ತಗೊಂಡಿರಾ, ಬಾಬಾ ಸಾಹೇಬರನ್ನು ಗಣನೆಗೆ ತಗೊಂಡಿರಾ, ಇವತ್ತು ಆಚರಣೆ ಮಾಡ್ತೀರಾ. ಸಮಯಕ್ಕೆ ಸರಿಯಾಗಿ ಅವರ ಹಾಜರು ಇಲ್ಲದೆ ಇವತ್ತು ಎಲ್ಲ ಕಚೇರಿಗಳು ನಿರ್ಬಲವಾಗಿ ನಿರುತ್ಸಾಹವನ್ನು ಕೊಂಡಂಗೆ ಆಗಿದೆ. ಸರ್ಕಾರಿ ಕಚೇರಿಗಳು ತಾಲೂಕು ಆಡಳಿತ ಹದಗೆಟ್ಟೋಗಿದೆ. ಇವತ್ತು ಸರ್ಕಾರಿ ನೌಕರರು, ದಂಡಾಧಿಕಾರಿಗಳು, ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಸಮಿತಿಯ ಅಧ್ಯಕ್ಷರಾದ ತಹಸೀಲ್ದಾರ್ ಸಾಹೇಬರು ಇವತ್ತು ಅವರ ಕಚೇರಿಗೇನೆ ಒಂದು ದೀಪಾಲಂಕಾರವನ್ನು ಕೂಡ ಅಳವಡಿಸದೆ ವಿಳಂಬ ಮಾಡಿದ್ದು, ಇದನ್ನು ನಾವೆಲ್ಲ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇದನ್ನು ಎಚ್ಚೆತ್ತುಕೊಂಡು ಇನ್ನು ಮುಂದೆ ಆದರೂ ರಾಷ್ಟ್ರೀಯ ಹಬ್ಬಗಳ ಆಚರಣೆಯಲ್ಲಿ ಅವರು ಯಾವ ರೀತಿ ನಡ್ಕೋಬೇಕಂತ ಅವರಿಗೆ ಮನವರಿಕೆ ಮಾಡ್ತಾ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.